ಕೋಲಾಹಲ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ. ಟಿಕೆಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು. ಆದರೆ ಆ ಗೊಂದಲ ಇಲ್ಲೊಂದು ಕಡೆ ಮೇಲ್ನೋಟಕ್ಕೆ ತಣ್ಣಗಾದರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯ ಎದ್ದಿದೆ. ಆದರೆ ಜಮೀರ್ ಅವರು ಪ್ರಚಾರಕ್ಕೆ ಬರಲಿಲ್ಲ ಅನ್ನುವಂಥ ಒಂದು ವಿಚಾರವೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕೆ ಬರಲಿಲ್ಲ ಜಮೀರ್ ಅವರು? ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಬೇಸರವ, ಅಥವಾ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಖಾನ್ ಅವರು ಬರದೇ ಇದ್ರೂ ನಡೆಯುತ್ತೆ ಅನ್ನುವಂಥ ಮಾತು ಜಮೀರ್ ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡ್ತಾ? ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರೇನಿದ್ದಾರೆ, ಮುಸಲ್ಮಾನ್ ಮುಖಂಡರೇನಿದ್ದಾರೆ, ಅವರ ವೋಟ್ಗಳು ಬೀಳೋದೇ ಇಲ್ವಾ ಹಾಗಿದ್ರೆ ಕಾಂಗ್ರೆಸ್ಗೆ? ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ಮುಸಲ್ಮಾನರು? ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತಾ, ಬಿಜೆಪಿಗೆ ಪ್ಲಸ್ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ಅದರ ಜೊತೆಗೆ ಗ್ಯಾಸ್ ವಿಚಾರ ಅಂತ ಬಂದಾಗ ಆಟೋಗಳಿಗೆ ಬಳಸುವಂಥ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಆಟೋ ಸ್ಟಾಪ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ಹಾಗಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಏನು? ಆಟೋದಲ್ಲಿ ಓಡಾಡುವಂಥ ಸಾರ್ವಜನಿಕರ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದ ಪ್ರಧಾನ ಸಂಪಾದಕರಾಗಿರುವಂಥ ಪ್ರೀತಮ್ ಕೆಮಾಯಿಸ್ ಅವರು ಇದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಬೈ ಎಲೆಕ್ಷನ್ ಅಂತ ಬಂದಾಗ ಯಾವಾಗಲೂ ಅಷ್ಟೇ ಆ ಕ್ಷೇತ್ರವನ್ನು ನಮ್ಮ ತೆಕ್ಕಿಗೆ ಪಡ್ಕೊಳ್ಬೇಕು ಅಂತೇಳಿ ಎರಡೂ ಪಕ್ಷಗಳು ಜಿದ್ದಾಜಿದ್ದಿನ ಹೋರಾಟವನ್ನು ನಡೆಸ್ತಾರೆ. ಟಿಕೆಟ್ ವಿಚಾರದಲ್ಲೂ ಫೈಟ್ ಆಗುತ್ತೆ. ಅದಾದಮೇಲೆ ಪ್ರಚಾರ ವಿಚಾರದಲ್ಲೂ ಏನಾದರೂ ಸ್ವಲ್ಪ ಎಡವಟ್ ಆಯಿತು ಅಂತಂದರೆ ಅದು ಕೂಡ ಬಂಡಾಯ ಹೇಳುವಂಥ ಚಾನ್ಸಸ್ ಇರುತ್ತೆ. ಈಗ ದಾವಣಗೆರೆಯಲ್ಲೂ ಅದೇ ಆಗಿರೋದು. ಜಮೀರ್ ಅವರು ಬರಲಿಲ್ಲ ಅನ್ನೋದೇ ಅಲ್ಲಿನ ಮುಸಲ್ಮಾನ್ ಮುಖಂಡರುಗಳ ಒಂದು ದೊಡ್ಡ ಮಟ್ಟದ ಅಸಮಾಧಾನ. ಯಾಕೆ ಬರಲಿಲ್ಲ ಜಮೀರ್? ಎಸ್ಪೆಷಲಿ ಜಮೀರ್ ಬಂದಿಲ್ಲ ಅನ್ನೋದಕ್ಕಿಂತ ಕೂಡ ಇವತ್ತು ಸಿದ್ದರಾಮಯ್ಯ ಅಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರ ರೋಡ್ ಶೋ ಒಂದ್ ಕಡೆ ನಡೀತಾ ಇದೆ, ಬಹಿರಂಗ ಸಮಾವೇಶಕ್ಕೆ ಬೇರೆ ಹೋಗಿದ್ದಾರೆ. ಆದ್ರೆ ಪರಿಸ್ಥಿತಿ ಸಿದ್ದರಾಮಯ್ಯ ಅನ್ಕೊಂಡ ಹಾಗಿಲ್ಲ. ಅದೇನೋ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು ಬರೋಣ ಮೊದಲು. ಓಕೆ. ದಾವಣಗೆರೆ ಅಖಾಡ ರಂಗೇರ್ತಾ ಇದೆ. ಕೈನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಒಂದ್ ಕಡೆಯಾದ್ರೆ ಮನವೊಲಿಸುವಂತಹ ಪ್ರಯತ್ನ ಕೂಡ ಒಂದ್ ಕಡೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿ ಬಿದ್ರ ಮುಸ್ಲಿಂ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ. ಒಂದು ಟಿಕೆಟ್, ಮೂವರ ಫೈಟ್, ಕೈನಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ದಾವಣಗೆರೆ ದಕ್ಷಿಣ ಮತಕ್ಷೇತ್ರ. ಶಾಮನೂರು ಕುಟುಂಬದ ವಿರುದ್ಧ ಮುಸ್ಲಿಮರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಪಸಂಖ್ಯಾತರ ಮನವೊಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಜಮೀರ್ ಸಿಡಿಮಿಡಿಗೊಂಡಿದ್ದಾರೆ. ಹಾಗಿದ್ರೆ ಸಚಿವ ಜಮೀರ್ ಬಾರದ ಹಿನ್ನೆಲೆ ಮುಸ್ಲಿಮರು ಕೂಡ ಅಲ್ಲಿ ಪ್ರಚಾರಕ್ಕೆ ಬರ್ತಾ ಇಲ್ಲ. ನೆಲಪಾಡ್ ಬಂದ್ರು, ಯಾವೊಬ್ಬ ಮುಸ್ಲಿಂ ನಾಯಕರು ಕೂಡ ಸುಳಿವೇ ಇಲ್ಲ. ಪಕ್ಷೇತರ ಅಭ್ಯರ್ಥಿ ಆದಿಲ್ ಪಾಷಾ ಮನೆಗೆ ನೆಲಪಾಡ್ ಭೇಟಿ ಕೊಟ್ಟರು, ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಏನು ಯೂಸ್ ಆಗಲಿಲ್ಲ. ಸೊ ಏನು ಹೇಳ್ತೀರಾ ಸರ್? ಸುಧಾ, ತುಂಬಾ ದೊಡ್ಡ ಮಟ್ಟದ ಬಂಡಾಯ ಇವತ್ತು ಕಂಡು ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ. ಮೊನ್ನೆ ಪೈಲ್ವಾನ್ರನ್ನ ಕರ್ಕೊಂಡು ಬಂದ್ರು, ಕಬಾಬ್ ತಿನ್ನಿಸಿ ಕೆಲ್ಸ್ಕೊಟ್ರು, ಎಲ್ಲ ಮುಗೀತು, ಎಲ್ಲ ಕ್ಲಿಯರ್, ಇನ್ನು ಸಮರ್ಥ ಗೆದ್ದೇ ಗೆಲ್ತಾರ ಅನ್ನೋಂಥ ಒಂದು ಖುಷಿಯಲ್ಲಿ ಕಾಂಗ್ರೆಸ್ ನಾಯಕರದ್ದು ಬೆಂಗಳೂರಲ್ಲಿ. ಬಟ್ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಇವತ್ತು ಕಾಂಗ್ರೆಸ್ಗೆ ಅರ್ಥ ಆಗ್ತಾ ಇದೆ. ಖುದ್ದು ಸಿದ್ದರಾಮಯ್ಯನವರು ಹೋಗಿ ಆ ಹಿಂದ ಮತಗಳು ಎಲ್ಲೆಲ್ಲಿದ್ದಾವೋ ಆ ಏರಿಯಾ, ಹದಡಿ, ತುರ್ಚಘಟ್ಟ, ಈ ತರ ಕೆಲವು ಏರಿಯಾಗಳಲ್ಲಿ ಇವತ್ತು ಕ್ಯಾಂಪೇನ್ ಮಾಡ್ತೀರಾ. 11:30 ಶುರು ಮಾಡ್ಕೊಂಡಿದ್ದಾರೆ ಕ್ಯಾಂಪೇನ್. ಎಲ್ಲ ಕಡೆ ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸ್ಕೊಳ್ತಿದ್ದಂತಹ ಮುಸ್ಲಿಂ ಸಮುದಾಯ ಯಾವತ್ತೂ ಕೂಡ ಇವತ್ತು ಕಾಣಿಸ್ತಾ ಇಲ್ಲ. ದಿಸ್ ಇಸ್ ದ ಗ್ರೌಂಡ್ ರಿಯಾಲಿಟಿ. ನಾವು ಹೇಳುವಂಥದ್ದಲ್ಲ ಇದು ತುಂಬಾ ಪಕ್ಕಾ ಕ್ಲಿಯರ್. ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಲೀಡರ್ಸ್ಗಳನ್ನ ಮನವೊಲಿಸಿ ಅವರನ್ನ ಹೇಗೋ ಬಹಿರಂಗವಾಗಿ ಮಾತನಾಡದಂತೆ ಕಾಂಗ್ರೆಸ್ನವ್ರು ತಡೆದಿದ್ದಾರೆ. ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸುರ್ಜೇವಾಲಾ ಆಗಲಿ ತಡೆದಿದ್ದಾರೆ. ಬಟ್ ಮುಸ್ಲಿಂ ಸಮುದಾಯದ ಥಿಂಕಿಂಗ್ ಏನಿದೆ, ಮುಸ್ಲಿಂ ಸಮುದಾಯದ ಯೋಚನೆ ಏನಿದೆ, ಅದನ್ನು ಬದಲಾಯಿಸೋಕ್ಕಾಗಿಲ್ಲ.
ಹೌದು. ಒಂದ್ಸರ್ತಿ ಮೆಸೇಜ್ ಸೆಂಡ್ ಆಯಿತು, ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಹೋಗಬೇಕು ಅನ್ನೋಂಥ ಮೆಸೇಜ್ ಸೆಂಡ್ ಆಗೋಯ್ತು. ಅದಾದ್ಮೇಲೆ ನೀವು ನಾಯಕರನ್ನ ಎಷ್ಟೇ ಪ್ಯಾಸಿಫೈ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗ್ತಿಲ್ಲ. ಇವತ್ತು ಮುಸ್ಲಿಂ ಸಮುದಾಯದ ಕಾರ್ಯಕರ್ತರು ಸಿದ್ದರಾಮಯ್ಯನವರ ರ್ಯಾಲಿಯಲ್ಲಿ ಅಥವಾ ಸಿದ್ದರಾಮಯ್ಯನವರ ರೋಡ್ ಶೋದಲ್ಲಿ ಪಾಲ್ಗೊಂಡಿದ್ದಿದ್ರೆ ಡೆಫಿನೆಟ್ಲಿ ಈ ನಾವು ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಈಸಿಯಾಗಿ ಗೆಲ್ಲಬಹುದಾಗಿತ್ತು. ಗೆಲ್ಲೋದು ಬಿಟ್ಟು ಸೆಕೆಂಡರಿ, ಬಟ್ ದ ಇಶ್ಯೂ ಇದೆ ಅಲ್ಲ, ಮುಸ್ಲಿಮರ ಸಿಟ್ಟು ಅನ್ನುವಂಥ ಇಶ್ಯೂ ಇದೆ ಅಲ್ಲ, ಅದು ತಣಿದಿದೆ, ಮುಗಿದ ಅಧ್ಯಾಯ ಅಂತ ನಾವು ಒಂದು ಶರ ಬರೀಬೋದಿತ್ತು. ಬಟ್ ಪ್ರಾಕ್ಟಿಕಲಿ ಸಿಚುವೇಶನ್ ಆ ಥರ ಇಲ್ಲ. ಇವತ್ತು ಯಾರು ಕಾಣಿಸ್ತಾ ಇಲ್ಲ, ಸಿದ್ದರಾಮಯ್ಯ ಜೊತೆ ಯಾವೊಬ್ಬ ಮುಸ್ಲಿಂ ನಾಯಕರಿಲ್ಲ. ಮುಖ್ಯವಾಗಿ ಜಮೀರ್ ಬಗ್ಗೆ ಮಾತನಾಡೋದಾದ್ರೆ, ಕರ್ನಾಟಕದ 2 ಬೈ ಎಲೆಕ್ಷನ್ ಕರ್ನಾಟಕ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ, ಜಮೀರ್ ಅವರು ತಮ್ಮ ದೇವರು, ಸಿದ್ದರಾಮಯ್ಯನವರೇ ನಾಯಕರು ಅಂತ ಹೇಳ್ಕೊಂಡಂತ ಜಮೀರ್ ಅವರು, ಸಿದ್ದರಾಮಯ್ಯನವರಿಗೆ ಇದು ಲಿಟ್ಮಸ್ ಟೆಸ್ಟ್. ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರದಿರಬಹುದು ಸಂಖ್ಯಾ ದೃಷ್ಟಿಯಿಂದ, ಬಟ್ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಇದು ದೊಡ್ಡ ಪರೀಕ್ಷೆ. 2ರಲ್ಲಿ 2 ಸೀಟು ಹೋದರೆ ಡಿ ಕೆ ಶಿವಕುಮಾರ್ ಎದ್ದು ನಿಲ್ತಾರೆ, ನೋಡಿ ಸಿದ್ದರಾಮಯ್ಯನವರಿಗೆ ಜನ ಬೆಂಬಲ ಇಲ್ಲ, ನನಗೆ ಕೊಡಿ ಅಂತೀನಿ ಡಿ ಕೆ ಶಿವಕುಮಾರ್ ಎದ್ದು ನಿಲ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಅಧಿಕಾರ ಕುರ್ಚಿ ಗಟ್ಟಿ ಆಗ್ಬೇಕಾದ್ರೆ 2ನ್ನು ಕೂಡ ಗೆಲ್ಲುವ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಇಂಥ ಸಂದರ್ಭದಲ್ಲಿ ಜಮೀರ್ಗೆ ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿ ಜಾಸ್ತಿ ಆಯ್ತಾ, ಕೇರಳದ ಮೇಲಿನ ಪ್ರೀತಿ ಜಾಸ್ತಿ ಆಯ್ತಾ ಅನ್ನೋಂಥ ಪ್ರಶ್ನೆ. ಜಮೀರ್ ಹೋಗಿ ಕೇರಳದಲ್ಲಿ ಕಡ್ದು ಕಟ್ಟೆ ಹಾಕುವಂಥದ್ದು ಏನಿಲ್ಲ. ಇಲ್ಲಿಂದ ತುಂಬ ಜನ, ನಾಟ್ ಓನ್ಲಿ ಜಮೀರ್, ಕರ್ನಾಟಕದಿಂದ ಕಾಂಗ್ರೆಸ್ನವರು ತುಂಬ ಜನ ಹೋಗಿದ್ದಾರೆ, BJP-ಯವರು ಅಂತೂ ಗಲ್ಲಿಗಳಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರಿಗೆ ನಾಯಕರಿಲ್ಲ, ಇಲ್ಲೇ ಕರ್ನಾಟಕ ನಾಯಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಬ್ಬರ ಮಾಡಬೇಕು ಅಂತ ಸೆಕೆಂಡ್ರಿ. ಬಟ್ ಅದರಿಂದ ಕೇರಳ ಪೊಲಿಟಿಕ್ಸ್ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಬಹಳ ಕಡಿಮೆ ಇದೆ. ತೇಜಸ್ವಿ ಸೂರ್ಯ ಹೋಗಿ ಹೇಳಿದ ತಕ್ಷಣ ಓಟ್ ಬೀಳಲ್ಲ, ಜಮೀರ್ ಹೋಗಿ ಹೇಳಿದ ತಕ್ಷಣ ಓಟ್ ಹಾಕಲ್ಲ. ಅಲ್ಲಿನ ಪೊಲಿಟಿಕ್ಸೇ ಬೇರೆ ಇದೆ, ಅಲ್ಲಿನ ರಾಜಕಾರಣವೇ ಬೇರೆ ಇದೆ. ಆಮೇಲೆ ಕರ್ನಾಟಕದ ರೀತಿಯ ರಾಜಕಾರಣ ಇಲ್ಲ, ಸ್ವಲ್ಪ ಇರೋದ್ರಲ್ಲಿ ಬೆಟರ್ ರಾಜಕಾರಣ ಅನ್ಸುತ್ತೆ ನನಗೆ. ಕೇರಳದ ಸ್ವಲ್ಪ ಡಿಗ್ನಿಫೈಡ್ ರಾಜಕಾರಣ ಮಾಡ್ತಿದ್ದಾರೆ ಅಲ್ಲಿ. ಸೊ ಅಂಥದ್ರಲ್ಲಿ ಹೋಗಿ ನೀವು ಅಲ್ಲಿ ಕಡ್ದು ಕಟ್ಟೆ ಹಾಕುವಂಥದ್ದು ಏನಿಲ್ಲ. ಹಾಗಿರುವಾಗ ಜಮೀರ್ ಪ್ರೆಸೆನ್ಸ್ ದಾವಣಗೆರೆಯಲ್ಲಿ ತುಂಬ ಅಗತ್ಯ ಇತ್ತು. ಮುಸ್ಲಿಮರನ್ನ ನೀವು ರೊಚ್ಚಿಗೆಬ್ಬಿಸ್ಬಿಟ್ರಿ, ಕಾಂಗ್ರೆಸ್ ವಿರುದ್ಧ ನಾವು ಟಿಕೆಟ್ ಕೊಡದಿದ್ರೆ ಬಂಡಾಯ ಹೇಳ್ತೀವಿ ಅಂತ ಮುಸ್ಲಿಮರನ್ನ ರೊಚ್ಚಿಗೆಬ್ಬಿಸಿ ಜಮೀರ್ ಹೋಗ್ಬಿಟ್ಟು ಅಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಜಮೀರ್ ಬರ್ಬೇಕಿತ್ತು, ಮೇಲೆ ಮುನಿಸ್ಕೊಂಡ್ಬಿಟ್ರ ಜಮೀರ್ ಅವರು. ಇಲ್ಲ, ಜಮೀರ್ದೊಂದು ಪ್ರಾಬ್ಲಮ್ ಬೇರೆ ಇದೆ. ಒಂದ್ ಕಡೆ MIM ಅವರು ಎಂಟ್ರಿ ಆಗ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಕಳೆದ ರಾಯಚೂರು ಎಲೆಕ್ಷನ್ ಇರ್ಬೋದು, ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ MIM ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡ್ತಾ ಇದೆ. ಈ ಕಡೆ ಸೌತ್ ಕರ್ನಾಟಕಕ್ಕೆ ಬಂದರೆ SDPನವರು ಇವತ್ತು ದಾವಣಗೆರೆ ಕೂಡ ತುಂಬ ಸೀರಿಯಸ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಮಡಿಕೇರಿ, ದಕ್ಷಿಣ ಕನ್ನಡ, ಈ ಭಾಗಗಳು, ಚಿಕ್ಕಮಗಳೂರಿಗೆ ಹೋದರೆ SDP ಒಂದು ನೋಟೇಬ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಂ ನಾಯಕತ್ವ ಬೇರೆಯವರ ಕೈಗೆ ಹೋಗುತ್ತೆ ಅನ್ನುವಂಥ ಒಂದು ಭೀತಿ ಇದೆ ಜಮೀರ್ಗೆ. ಈಗ ಅನ್ಕ್ವಶ್ಚನೇಬಲ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ. CM ಇಬ್ರಾಹಿಂ ಅವರ ರಾಜಕಾರಣ ಆಲ್ಮೋಸ್ಟ್ ಮುಗಿತಾ ಬಂತು, ಅವರು ಬೇರೆ ಕಡೆ ಹೋಗಿದ್ದಾರೆ, ಅವ್ರದ್ದೇ ಸ್ವಂತ ಪಾರ್ಟಿ ಮಾಡ್ಕೊಂಡಿದ್ದಾರೆ, ನೆಗ್ಲಿಜಿಬಲ್ ರಾಜಕಾರಣದಲ್ಲಿ ಇದ್ದಾರೆ. ಈಗ ಅವರು ಒಂದು ಕಾಲದಲ್ಲಿ ದೊಡ್ಡ ಮಟ್ಟದ ರಾಜಕಾರಣಿ ಮುಸ್ಲಿಮರಿಗೆ, ಇವತ್ತು ಅವರು ನೆಗ್ಲಿಜಿಬಲ್ ಸಿಚುವೇಶನ್ ಇದ್ದಾರೆ. ಹಾಗಿರೋ ನೆಕ್ಸ್ಟ್ ಯಾರು ಉಳಿದಿದ್ದಾರೆ ಅಂತಂದ್ರೆ ಒಬ್ರೆ ಜಮೀರ್. ಸ್ವಲ್ಪ ರಾಜ್ಯ ಮಟ್ಟದ ಪ್ರಚಾರ ಇರುವಂತ, ಸ್ವಲ್ಪ ಬ್ಯಾಕಪ್ ಇರುವಂತ ವ್ಯಕ್ತಿ ಜಮೀರ್. ಮುಸಲ್ಮಾನರು ಒಟ್ಟಿಗಿರ್ತಾರೆ ಅನ್ನುವಂಥ ಒಂದು ಮಾತಿತ್ತು. ಬಟ್ ಆ ಕಾರಣಕ್ಕೋಸ್ಕರ ಈಗ ಬೇರೆ ಬೇರೆ ಆಂತರಿಕವಾದ ಏನ್ ಹೇಳ್ತಾರೆ ಅದಕ್ಕೆ, ಆಂತರಿಕ ಭಿನ್ನಾಭಿಪ್ರಾಯಗಳಲ್ಲ, ಅಸಮಾಧಾನ, ಒಂದು ಶಬ್ದ ಇದ್ದಂಗೆ ಮರ್ತೋಯ್ತು ನನಗೆ. ಅವರಿಗೆ ಒಂದು ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ಜಮೀರ್ಗೆ ಅದೆಲ್ಲ ಒಂದ್ ಕಡೆ ಕಾಡ್ತಾ ಇದೆ ಅನ್ಸತ್ತೆ ನನಗೆ. ಆ ಎಕ್ಸಿಸ್ಟೆನ್ಸ್ ಸಮಸ್ಯೆ ಆದಾಗಲೇ ಈ ತರದ ನಿರ್ಧಾರಗಳಾಗೋದು. ಟಿಕೆಟ್ ಹಂಚಿಕೆ ಆಗೋ ಮುನ್ನವೇ ಓಪನ್ ಆಗಿ ನಾನು ಟಿಕೆಟ್ ಮುಸ್ಲಿಂ ಸಮುದಾಯ ಕೊಡೋದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಒಡ್ಡೋದು. ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಕಮಾಂಡ್ ಇಬ್ಬರು ಸೇರಿ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ವಾಪಸ್ ತೆಗೆದುಕೊಂಡ ಮೇಲೆ ಕೂಡ ಜಮೀರ್ ಬಂದಿಲ್ಲ ಅಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ. ಅಥವಾ ತಾನು ಏನು ಗುರಿ ಇಟ್ಕೊಂಡಿದ್ನೋ ಕಾಂಗ್ರೆಸ್ ಅನ್ನ ಮೀರಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು, ತನ್ನ ಲೀಡರ್ಶಿಪ್ ಅನ್ನು ಬೆಳೆಸ್ಕೋಬೇಕು ಅಂತ ಏನು ಗುರಿ ಇಟ್ಕೊಂಡಿದ್ರು ಜಮೀರ್, ಅದಕ್ಕೆ ಎಲ್ಲೋ ಎಡವಟ್ಟಾಗಿದೆ, ಹಿನ್ನಡೆ ಆಗಿದೆ ಅನ್ನೋ ಕಾರಣಕ್ಕೆ ಜಮೀರ್ ಮುನಿಸ್ಕೊಂಡಿರ್ಬೋದು. ಇವತ್ತೆಲ್ಲ ನೀವು ನೆಕ್ಸ್ಟ್ ಇಲೆಕ್ಷನ್ಗೆ ನಾನು ಮಾತು ಕೊಡಬೇಕು, ಇವತ್ತು ನೀವು ಒಂದು ಟಿಕೆಟ್ ಮಿಸ್ ಮಾಡಿರ್ಬೋದು, ನೆಕ್ಸ್ಟ್ ಇಲೆಕ್ಷನ್ ನಾನು ಹೇಳಿದಂತ 10 ಜನಕ್ಕೆ 12 ಜನಕ್ಕೆ ಟಿಕೆಟ್ ಕೊಡಬೇಕಂತ ಸಿಚುವೇಶನ್ ನಿರ್ಮಾಣ ಮಾಡಲಿಕ್ಕೆ ಜಮೀರ್ ಹೊರಟ್ರ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಆಮೇಲೆ ಇನ್ನೊಂದು ದಾವಣಗೆರೆಯಲ್ಲಿ ಆದಿಲ್ ಭಾಷಾ ಅನ್ನೋರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಬಹುಶಃ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆಯಾ? ಇಲ್ಲ, ನಾವು ಪಡ್ಕೊಂಡಂಥ ರಿಪೋರ್ಟ್ ಪ್ರಕಾರ ಪೈಲ್ವಾನ್ ಅವರು ಎಕ್ಸಿಟ್ ಆದ್ಮೇಲೆ, ಕಣದಿಂದ ನಿವೃತ್ತರಾದ್ಮೇಲೆ ಆದಿಲ್ ಪಾಷಾ ಪರ ದಿಢೀರಾಗಿ ಮುಸ್ಲಿಂ ಸಮುದಾಯದ ಸಪೋರ್ಟ್ ಬೆಳೆದಿದೆ. ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಆಗ್ತಿದೆ, ಮುಸ್ಲಿಂ ಸಮುದಾಯದಲ್ಲಿ ಪಕ್ಷಾತೀತವಾಗಿ ಕೆಲಸ ಆಗ್ತಿದೆ. ನಮಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ನವರು ಬಳಸ್ಕೊಂಡು ಬಿಸಾಕಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಏನು ರವಾನೆ ಆಗಿತ್ತಲ್ಲ ಬಿಫೋರ್ ಟಿಕೆಟ್, ಸಮರ್ಥಿಗೆ ಟಿಕೆಟ್ ಘೋಷಣೆ ಆಗೋ ಮುಂಚೆ, ಆ ನೋವು ಅಥವಾ ಆ ಒಂದು ಭಾವನೆ ಸ್ಟಿಲ್ ಎಕ್ಸಿಸ್ಟೆಂಟ್
ಮುಸ್ಲಿಂ ಸಮುದಾಯದಲ್ಲಿ ಆ ನೋವು ಈಗಲೂ ಇದೆ, ಭಾವನೆ ಇದೆ, ನಮ್ಮನ್ನ ಬಳಸ್ಕೊಂಡು ಬಿಸಾಕಿದ್ರು ಅಂತೇಳಿ. ಅದನ್ನ ಚೇಂಜ್ ಮಾಡಲಿಕ್ಕೆ ಇವರ ಕಡೆಯಿಂದ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಂದಲೂ ಆಗಿಲ್ಲ, ಡಿ ಕೆ ಶಿವಕುಮಾರಿಂದಲೂ ಆಗಿಲ್ಲ. ಸಿದ್ದರಾಮಯ್ಯ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ರಿಜ್ವಾನ್ ಅರ್ಷದ್ದು, ಆಮೇಲೆ ಸಲೀಂ ಅಹಮ್ಮದ್, ಜಮೀರ್ ಇಂಥವ್ರು ನಿಂತ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಒಂದು ಭರವಸೆ ಕೊಡುವಂಥ ಕೆಲಸ ಮಾಡ್ತಿದ್ರೆ ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಆ ಮೈನಸ್ ಆ ವರ್ಗಗಳ ಹಿಂದೆ ಓಡಾಡಬೇಕಾದಂಥ ಪ್ರಶ್ನೆ ಬರ್ತಿರ್ಲಿಲ್ಲ, ಇವತ್ತು ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯನವರ ರೋಡ್ ಶೋ ತುಂಬ ಕ್ಲಿಯರ್ ಕಟ್ ಮೆಸೇಜ್ ಕೊಡ್ತಾ ಇದೆ ದಟ್ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೋಗ್ತಾ ಇದೆ. ಆದಿಲ್ ಪಾಷಾ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ನಲಪಾಡ್, ಐ ಡೋಂಟ್ ನೋ ನಲಪಾಡ್ ಅವರು ಜೂನಿಯರ್ ನಲಪಾಡ್ ಎಷ್ಟರ ಮಟ್ಟಿಗೆ ಆ ತಾಕತ್ತು ಹೊಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಇನ್ನೂ ಕೂಡ ಕನ್ವಿನ್ಸ್ ಆಗಕ್ಕೆ ಏನ್ ಗೊತ್ತಾ, ಒಬ್ಬರನ್ನ ಕನ್ವಿನ್ಸ್ ಮಾಡಬೇಕು ಅಂತಿದ್ರೆ ನೀವು ಒಂದು ಬಲಾಢ್ಯ ಪೊಸಿಷನ್ ಇರಬೇಕು, ನೀವು ಏನಾದ್ರೂ ಅವರ ಡಿಮ್ಯಾಂಡ್ಗಳನ್ನ ಪರಿಹರಿಸುವಂತ ಪೊಸಿಷನ್ ಇರಬೇಕು. ನಲಪಾಡ್ ಹ್ಯಾರಿಸ್ ನಲಪಾಡ್ ಇದಲ್ಲ, ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಜೂನಿಯರ್, ಅವರು ಆ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಒಬ್ಬ ಕ್ಯಾಂಡಿಡೇಟ್ ಅನ್ನ ಹೋಗ್ಬಿಟ್ಟು ನೀವು ಹಿಂದಕ್ಕೆ ಬನ್ನಿ, ನಿಮಗೇನು ವ್ಯವಸ್ಥೆ ಬೇಕೋ ಮಾಡಿಕೊಡ್ತೀವಿ ಅಂತ ಹೇಳುವಂಥ ಪೊಸಿಷನ್ನಲ್ಲಿ ಅಥವಾ ಅಂಥ ಒಂದು ಪವರ್ ನಲಪಾಡಿಗಿದ್ದಂತಿಲ್ಲ. ನಲಪಾಡ್ ಹೇಳಿದನ್ನ ಕೇಳಿ ಕನ್ವಿನ್ಸ್ ಆಗಿ ಮನಸೋಲುವಂಥ ಪರಿಸ್ಥಿತಿಯಲ್ಲಿ ಆದಿಲ್ ಶಾ ಕೂಡ ಇಲ್ಲ. ಆ್ಯಂಡ್ ಹೀಸ್ ತುಂಬ ಈ ಸೈಯದ್ ಪೈಲ್ವಾಂತರಲ್ಲ, ಆದಿಲ್ ಪಾಷಾ ಯಾರು ಹೇಳಿದ್ರು ಕೂಡ ಕನ್ವಿನ್ಸ್ ಆಗ್ತಾ ಇಲ್ಲ. ಮೊನ್ನೆ ಅವರ ಪೊಲಿಟಿಕಲ್ ಗುರು ಭದ್ರಾವತಿಯ ಸಂಗಮೇಶ್ವರ್ ಹೋದ್ರು, ಅವರು ಮಾತನಾಡಿದ್ರು, ಅವರು ಕೂಡ ಕನ್ವಿನ್ಸ್ ಆಗಿಲ್ಲ. ನಿನ್ನೆಲ್ಲ ಮೊನ್ನೆ ಈವ್ನಿಂಗ್ ಸುಮಾರು 4 ಅವರ್ ಮೇಲೆ ಮಾತುಕತೆ ಆಗಿದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು, ಅವರಿಗೆ ಮುಸ್ಲಿಂ ಸಮುದಾಯದ ಬೆಂಬಲ ನೋಡಿನೇ ಈಗ ಕಾಂಗ್ರೆಸ್ ಬೆಚ್ಚಿ ಬಿದ್ರು ಅಂತದ್ದು. ಅವರ ಮಾತಿಗೆ ಬೆಲೆ ಕೊಡದಂತಹ ಆದಿಲ್ ಪಾಷಾ ನಲಪಾಡ್, ಬೆಂಗಳೂರಲ್ಲಿ ಓಡಾಡ್ಕೊಂಡಿರುವಂಥ ನಲಪಾಡು ಹೋಗ್ಬಿಟ್ಟು ಅಲ್ಲಿ ಕನ್ವಿನ್ಸ್ ಮಾಡಿದ್ರೆ ಅದು ವರ್ಕೌಟ್ ವರ್ಕೌಟ್ ಆಗಿಲ್ಲ. ದಟ್ ಇಸ್ ಕ್ಲಿಯರ್. ಹಾಗಿದ್ರೆ ಈಗ ಆದಿಲ್ ಪಾಷಾ ಅವ್ರು ನಿಂತಿರೋದ್ರಿಂದ ಕಾಂಗ್ರೆಸ್ಸಿಗಂತೂ ಮುಸ್ಲಿಮರು ಓಟ್ ಹಾಕಲ್ಲ, ನೋಡೇ ಬಿಡೋಣ, ನಾವ್ ಹೆಚ್ಚು ಅವ್ರ ಹೆಚ್ಚು ಅನ್ನೋ ಪೈಪೋಟಿ ಇರ್ಬೋದಾ? ಇನ್ನೊಂದು ಪ್ರಶ್ನೆ ಆಗಿದೆ. ಎಲ್ಲವನ್ನೂ ಒಂದು ಹಂತದಲ್ಲಿ ಎಲ್ಲ ಬಂಡಾಯ ಟಿಕೆಟ್ ಸಂದರ್ಭದಲ್ಲಿ ಗೊಂದಲ ಗೋಜಲು ಎಲ್ಲ ಸಹಜ. ಬಟ್ ಅದಾದ್ಮೇಲೆ ನೀವು ಅದನ್ನ ಯಾವ ರೀತಿ ನೀವು ಪಾಲಿಶ್ ಮಾಡ್ಕೊಂಡು ಬರ್ತಿಲ್ಲ, ಅದು ಇಂಪಾರ್ಟೆಂಟ್ ಒಂದು ರಾಜಕಾರಣದಲ್ಲಿ. ಅಲ್ಲಿ ದಾವಣಗೆರೆ SS ಮಲ್ಲಿಕಾರ್ಜುನ್ ಶಾಮನೂರವರ ಮಗ, ಕ್ಯಾಂಡಿಡೇಟ್ ಸಮರ್ಥ ಅವರ ಅಪ್ಪ, ಜಮೀರ್ ಬರದಿದ್ರೆ ಪರವಾಗಿಲ್ಲ, ಐ ಹ್ಯಾವ್ ದ ಎಬಿಲಿಟಿ ಟು ಕಂಡಕ್ಟ್ ದ ಇಲೆಕ್ಷನ್ ಅನ್ನುವಂಥದ್ದನ್ನ ಓಪನ್ ಆಗಿ ಹೇಳಿದ್ದಾರೆ. ಆ ಥರ ಆದಾಗ ಜಮೀರ್ಗೆ ಖಂಡಿತವಾಗಿ ಕೂಡ ಯಾರಿಗಾದ್ರೂ ಅಷ್ಟೇ, ಯಾರೋ ಒಬ್ರು ಬರಬೇಕಾಗಿಲ್ಲ. ಅದು ಎಂಥ ಕಾನ್ಸ್ಟಿಟ್ಯೂನ್ಸಿ, ಅದು 90,000 ಮುಸ್ಲಿಂ ವೋಟರ್ಸ್ ಇರುವಂತಹದ್ದು, ನಂಬರ್ 1 ವೋಟರ್ಸ್ ಇರುವಂತ. ಎರಡು ಕಡೆ ಇದ್ದಾರೆ, ಬಾಗಲಕೋಟೆಯಲ್ಲಿ ಕಡಿಮೆ 15%, ಇಲ್ಲಿ ಜಾಸ್ತಿ ಇದ್ದಾರೆ. ಹತ್ರ 45ರಿಂದ 50% ವೋಟರ್ಸ್ ಅವರೇ. 90,000 ವೋಟ್ ಅಂದ್ರೆ 42% ಅಂತ ಅವರೇ ಇದ್ದಾರೆ. ಅಂಥ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಮೀರ್ನಂಥ ಒಬ್ಬ ಅಲ್ಪಸಂಖ್ಯಾತ ಮಂತ್ರಿ ಬರೋದು ಬೇಕಾಗಿಲ್ಲ, ನಾನು ಎಲೆಕ್ಷನ್ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ಡೆಫಿನೆಟ್ಲಿ ಜಮೀರ್ ಅವರ ಅಹಂಕಾರಕ್ಕೆ ಬೆದ್ದ ಪೆಟ್ಟು. ಅಥವಾ ಜಮೀರ್ ನನ್ನ ಅನಿವಾರ್ಯತೆ ಇದೆ ಅಂತ ತೋರಿಸ್ಕೊಳ್ಳಕ್ಕೆ ಹೋದಾಗ ಜಮೀರ್ ಅವರ ಇಮೇಜ್ಗೆ ಕೊಟ್ಟಂತ ಪೆಟ್ಟದು. ಹಾಗಾಗಿ ಜಮೀರ್ ಅವರು ನಾನು ಹೋಗಲ್ಲ, ಅದ್ ನೀನ್ ಏನ್ ದಬ್ಬಾಕ್ತೀಯ ದಬ್ಬಾಕೊಂಡು ಹೆಂಗೆ ಎದ್ಕೊಂಡು ಬರ್ತೀಯ ಬಾ ಅಂತೇಳಿ ಇಂಡೈರೆಕ್ಟ್ ಆಗಿ ಆಂತರಿಕವಾಗಿ ಚಾಲೆಂಜ್ ಮಾಡಿರ್ಬೋದು ಅಂತ ನನಗೆ ಬರೋದಿಲ್ಲ ಅಂತೀರಾ ದಾವಣಗೆರೆಗೆ ಜಮೀರ್ ಅವರು? ನನ್ನ ಪ್ರಕಾರ ಬರಲ್ಲ. ಬಂದ್ರು, ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾಗ ಬರೋದು, ಇವತ್ತಿನ ಅವರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಕೊನೆ 2 ದಿನ ಹೋಗಿ ನಾಮಕೆ ವಾಸ್ತೆ ಎಲೆಕ್ಷನ್ ಮಾಡೋದಕ್ಕೂ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಹೋದಾಗ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಮುಸ್ಲಿಂ ಸಮುದಾಯದ ಓಟ್ ನಮಗೆ ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿಸ್ತೀನಿ ಅಂತೇಳಿ ಜಮೀರ್ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೋಗಿದ್ರೆ ಅವ್ರು ಇವತ್ತು ಹೋಗ್ಬೇಕಾಗಿತ್ತು. ಹೌದು, ಇವತ್ತು ತುಂಬಾ ರಾಂಗ್ ಮೆಸೇಜ್ ಹೋಗಾಯ್ತು ಆಲ್ರೆಡಿ. 2-3 ದಿವಸದಿಂದ ಸಿದ್ದರಾಮಯ್ಯನವರಿಗೆ ಪ್ರಚಾರದಲ್ಲಿ ಏನಾಗಬಹುದು ಗೊತ್ತಾಗಿದ್ದಕ್ಕೆ ನೀವು ತೋಡೋಗಿರುವಂತದ್ದು. 2-3 ದಿನ ಅಲ್ಲೇ ಟೆಂಟ್ ಹಾಕ್ಬಿಟ್ಟು ಸಿದ್ದರಾಮಯ್ಯ ಎಲೆಕ್ಷನ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ, ಇಲ್ಲಾಂದ್ರೆ ಇಂಥ ಒಂದು ಪೊಗದಸ್ತ ಸರ್ಕಾರ ಎಷ್ಟು ನಂಬರ್ಸ್ ಬೇಕೋ ಅದಕ್ಕಿಂತ 20-30 ಸೀಟ್ ಎಕ್ಸ್ಟ್ರಾ ಇರುವಂಥ ಸರ್ಕಾರ 2 ಬೈ ಎಲೆಕ್ಷನ್ಗೋಸ್ಕರ CM DCM ಹೋಗ್ಬಿಟ್ಟು ಯಾವ ಕ್ಷೇತ್ರದಲ್ಲಿ ಟೆಂಟ್ ಹಾಕಿದೆ ಅಂತ ನಾವು ನೋಡಿಲ್ಲ 20-30 ವರ್ಷದ ರಾಜಕಾರಣದಲ್ಲಿ. ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಹಲವರ ವ್ಯಕ್ತಿತ್ವಗಳಿಗೆ, ಹಲವರ ಪರ್ಸನಲ್ ಸ್ಟೇಟಸ್ಗಳಿಗೆ ಬಹಳ ದೊಡ್ಡ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ ಅನ್ನೋದು ತುಂಬ ಸ್ಪಷ್ಟ. ಅದು ಸಿದ್ದರಾಮಯ್ಯವ್ರಿಗಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಅವರಿಗಾಗಿರ್ಬೋದು, ಜಮೀರ್ ಅವರಿಗಾಗಿರ್ಬೋದು, ತುಂಬ ಜನರ ಪರ್ಸನಲ್ ಸ್ಟೇಟಸ್ಗಳಿಗೆ ಇದರಿಂದ ತುಂಬ ಸಾಕಷ್ಟು ಕ್ವಶನ್ ಮಾರ್ಕ್ಗಳಿರೋದಕ್ಕೆ ಈ ಕಾಂಗ್ರೆಸ್ ಲೀಡರ್ಸ್ಗಳ ಈ ಒಂದು ಆಟಿಟ್ಯೂಡ್ ಮತ್ತು ಆಕ್ಟಿವಿಟಿಗಳೇ ಇನ್ ಕೇಸ್ ಸಿಚುಯೇಷನ್ ಏನಾದರೂ ಉಲ್ಟಾ ಹೊಡೆದ್ರೆ
ಶಾಮನೂರು ಕುಟುಂಬಕ್ಕೆ ಈಗ ಟಿಕೆಟ್ ಕೊಟ್ಟಿದ್ದಾರೆ. ಜಸ್ಟ್ ಒನ್ ಡೌಟ್, ಇನ್ ಕೇಸ್ ಶಾಮನೂರು ಕುಟುಂಬದವರು ಇಷ್ಟು ಜನ ಇಷ್ಟು ವರ್ಷ ಗೆಲ್ಸ್ಕೊಂಡು ಬಂದಿದ್ದಾರೆ, ಅಟ್ಲೀಸ್ಟ್ ಇವ್ರಿಗೆ ಈಗ ಈ ಬಾರಿ ಓಟ್ ಹಾಕೋಣ ಅಂತೇಳಿ ಅಲ್ಲಿಯವರೆಲ್ಲ ಸೇರಿ ಅವ್ರನ್ನ ಗೆಲ್ಲಿಸ್ಬಿಟ್ರೆ ದಟ್ಸ್ ಲೆಫ್ಟ್ ಟು ಮತದಾರರು ಏನೀಗ ನಾವು ಅವರಿಗೆ ಹಾಕಿ ಸಿಚುವೇಶನ್ ಹೆಂಗಾಗ್ಬೋದು, ಜಮೀರ್ ಮತ್ತೆ ಸಿದ್ದರಾಮಯ್ಯ ಮಧ್ಯೆ ಸಿಚುವೇಶನ್ ಹೆಂಗಾಗ್ಬೋದು, ಟಿಕೆಟ್ ಕೊಡಬೇಕಾಗಿತ್ತು ಅಂತ ಹೇಳಿ ಏನಾದ್ರು ಅನ್ಕೊಂಡ್ಬಿಡ್ತಾರಲ್ಲ. ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಬಂದ್ಮೇಲೆ ಸಮರ್ಥ ಸೋತ ಅಂತ ಹೇಳಿದ್ರೆ ಈ ಮಾತು ಖಂಡಿತ ಕಾಂಗ್ರೆಸ್ನ ಎಲ್ಲ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ. ನಾವು ಮುಸ್ಲಿಮರಿಗೆ ಕೊಡಬೇಕಿತ್ತು, ಮುಸ್ಲಿಮರನ್ನ ನಾವು ಸಿಟ್ಟು ಮಾಡಿಸಿ ತಪ್ಪಾಯ್ತು ಅಂತ ಎಲ್ಲ ಪ್ರಶ್ನೆಗಳು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಮುಂದಿನ 2.5 ವರ್ಷ ತನಕ ಕಾಡ್ತವೆ. ನೆಕ್ಸ್ಟ್ ಇಲೆಕ್ಷನ್ಗೆ ಟಿಕೆಟ್ ಕೊಡೋದು ಕೂಡ ಎಲ್ಲ ಪ್ರಶ್ನೆಗಳು ಬರ್ತವೆ. 20-25 ಸೀಟ್ಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಕಾಂಗ್ರೆಸ್ಸಿಗೆ. ಒಂದು ವೇಳೆ ಸಮರ್ಥ ಗೆದ್ದ ಅಂತೇಳಿ ಇದು ಯಾವ್ದು ನೆಗ್ಲಿಜಿಬಲ್, ಎಲ್ಲವನ್ನು ಸೈಡ್ಗಿಟ್ಟೆ ಏನೂ ಆಗಲ್ಲ ಚಲೋ ದೇಖಂಗೆ ಅಂತ ಹೇಳ್ಬಿಟ್ಟು ಇದೇ ತರ ಕಬಾಬ್ ತಿನ್ಸ್ಬಿಟ್ಟು ಮುಸ್ಲಿಮರನ್ನ ಮರಳು ಮಾಡಿಬಿಟ್ಟು ಓಟ್ ಹಾಕಿಸ್ಕೊಂಡು ಕಾಂಗ್ರೆಸ್ನ ಜಾಲಿ ಆಗಿರ್ತಾರೆ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಎಸ್, ಆಟೋ ಗ್ಯಾಸ್ ಸಮಸ್ಯೆ ಇರೋದ್ರಿಂದಾಗಿ ನಾಳೆಯಿಂದ ಬೆಂಗಳೂರಿನಲ್ಲಿ ಆಟೋ ಬಹುಶಃ ಕಡಿಮೆ ಆಗ್ಬೋದು, ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ಬೋದು. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.